ನಮಸ್ಕಾರ ಸ್ನೇಹಿತರೆ, ನಾನು ರಾಮ್ಲಿಂಗ್ ಸರ್. ಕೆಲವರು ಏನು ಜೀವನ ರೀ ಇದು, ನನ್ನ ಅದೃಷ್ಟವೇ ಸರಿಯಿಲ್ಲ ಎಂದು ಗೊಣಗುವುದನ್ನು ನೀವು ಕೇಳಿರಬಹುದು. ಅವರು ಯಾವುದೇ ಕೆಲಸ ಮಾಡಲಿ, ನನ್ನ ಅದೃಷ್ಟ ಸರಿಯಿಲ್ಲ, ಅವ್ರ ಲೈಫ್ ಎಷ್ಟು ಚೆನ್ನಾಗಿದೆ, ನನ್ನ ಟೈಮ್ ಸರಿಯಿಲ್ಲ ಎಂದು ಹೇಳುತ್ತಿರುತ್ತಾರೆ. ತಮಗಿಂತ ಇತರರು ಹೆಚ್ಚು ಸಂತೋಷವಾಗಿದ್ದಾರೆಂದು ಭಾವಿಸುತ್ತಾರೆ. ಹಾಗಾದರೆ ಯಾರು ಅತಿ ಹೆಚ್ಚು ಖುಷಿಯಾಗಿದ್ದಾರೆ, ಯಾರು ಭಯವಿಲ್ಲದೆ ಆರಾಮವಾಗಿ ಜೀವನ ಸಾಗಿಸುತ್ತಿದ್ದಾರೆ ಎಂಬುದನ್ನು ಈ ಸಣ್ಣ ಕಥೆಯ ಮೂಲಕ ತಿಳಿದುಕೊಳ್ಳೋಣ ಬನ್ನಿ. ಒಂದೂರಿನಲ್ಲಿ ದೊಡ್ಡ ಮರವಿತ್ತು. ಆ ಮರದ ಕೆಳಗಡೆ ಒಂದು ಇಲಿ ವಾಸವಾಗಿತ್ತು. ಹೊಟ್ಟೆ ಹಸಿದಾಗಲೆಲ್ಲ ಮರದ ಕಾಂಡವನ್ನು ತಿಂದು ಬದುಕುತ್ತಿತ್ತು. ಆಗಾಗ ಮರದ ಹೊರಗಡೆ ಬಂದು ಆಹಾರ ಹುಡುಕುತ್ತಿತ್ತು. ಆಗ ಒಂದು ಬೆಕ್ಕು ಇಲಿಯನ್ನು ನೋಡಿ ಅಟ್ಟಿಸಿಕೊಂಡು ಬಂತು. ಇಲಿ ಜೀವ ಭಯದಿಂದ ಓಡಿ ಪ್ರಾಣ ಉಳಿಸಿಕೊಂಡಿತ್ತು. ಇದೆಂಥ ಜೀವನ, ಅಂಜಿ ಅಳುಕಿ ಬದುಕಬೇಕಲ್ಲ, ಹೆದರಿ ಓಡುವ ಬದಲು ನಾನೇ ಬೆಕ್ಕಾಗಬಾರದಿತ್ತೇ ಎಂದು ಪ್ರಾರ್ಥಿಸಿತು. ಮರುಕ್ಷಣವೇ ಇಲಿ ಬೆಕ್ಕಾಯಿತು. ಬೆಕ್ಕು ಮನೆಯ ಮಾಲೀಕ ಹಾಕುವ ಆಹಾರ ತಿಂದು ಆರಾಮವಾಗಿತ್ತು. ಒಂದು ದಿನ ಮನೆಯ ಹೊರಗಡೆ ಬರುವಾಗ ಅಲ್ಲಿಗೆ ನಾಯಿಯೊಂದು ಅಟ್ಟಿಸಿ ಬಂತು. ಸುಖಿಯಾಗಿದ್ದ ಬೆಕ್ಕು ನಾಯಿಯನ್ನು ಕಂಡು ಜೀವ ಭಯದಿಂದ ಮನೆಯೊಳಗಡೆ ಓಡಿ ಹೋಯಿತು. ಈ ನಾಯಿಗೆ ಹೆದರಿ ಓಡುವ ಬದಲು ನಾನೇ ನಾಯಿಯಾಗಬಾರದೆ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿತು. ತಕ್ಷಣವೇ ಬೆಕ್ಕು ನಾಯಿಯಾಗಿ ಮಾರ್ಪಾಡಾಗಿತ್ತು. ನಾಯಿ ಯಜಮಾನನ ಮನೆ ಕಾಯುತ್ತಾ ಆರಾಮವಾಗಿತ್ತು. ಒಂದು ದಿನ ನಾಯಿಯು ತನ್ನ ಯಜಮಾನನೊಂದಿಗೆ ಕಾಡಿನೊಳಗೆ ಬೇಟೆಯಾಡಲು ಹೋಯಿತು. ಕಾಡಿನೊಳಗಿದ್ದ ಹುಲಿ ನಾಯಿಯನ್ನು ಅಟ್ಟಿಸಿಕೊಂಡು ಬಂತು. ಆಗ ನಾಯಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಓಡಿ ಹೋಯಿತು. ಬಾಲ ಮುದುರಿಕೊಂಡು ನಡುಗುತ್ತಾ ಕುಳಿತಿತ್ತು. ನಾಯಿ ಜೀವನಕ್ಕಿಂತ ಹುಲಿಯ ಜೀವನವೇ ಶ್ರೇಷ್ಠ, ಅದು ಕಾಡಿನಲ್ಲಿ ರಾಜನಂತೆ ಸುತ್ತುತ್ತದೆ ಎಂದು ನಾಯಿ ಭಾವಿಸಿತು. ತಾನು ಹುಲಿಯಾಗಬೇಕೆಂದು ಭಗವಂತನಲ್ಲಿ ಪ್ರಾರ್ಥಿಸಿತು. ತಕ್ಷಣ ಆ ನಾಯಿ ಕ್ರೂರ ಹುಲಿಯಾಗಿ ಮಾರ್ಪಾಟಾಯಿತು. ಈ ಕಾಡಿಗೆ ನಾನೇ ರಾಜ ಎಂದು ಹೆಮ್ಮೆಯಿಂದ ಹುಲಿ ಬೇಟೆಯಾಡುತ್ತಿತ್ತು. ಜಿಂಕೆಗಳನ್ನು ಬೆನ್ನತ್ತಿ ಹಿಡಿದು ತಿನ್ನುತ್ತಿತ್ತು. ಒಂದು ದಿನ ಹುಲಿಗೆ ತುಂಬ ಹಸಿವಾಗಿತ್ತು. ಆಹಾರ ಹುಡುಕಿಕೊಂಡು ಬರುತ್ತಿರುವಾಗ ಅಲ್ಲಿ ಬೇಟೆಗಾರ ಬಂದೂಕು ಹಿಡಿದುಕೊಂಡು ನಿಂತಿದ್ದ. ದೂರದಲ್ಲಿದ್ದ ಬೇಟೆಗಾರ ಹುಲಿಯತ್ತ ಗುಂಡು ಹಾರಿಸಿದ. ಅದೃಷ್ಟವಶಾತ್ ಆ ಗುಂಡು ಹುಲಿಗೆ ತಾಗಲಿಲ್ಲ. ಇದರಿಂದ ಭಯಗ್ರಸ್ತನಾದ ಹುಲಿ ಗುಹೆಯೊಳಗೆ ಹೋಗಿ ಅಡಗಿಕೊಂಡಿತ್ತು. ಬೇಟೆಗಾರನಿಗಿಂತ ನಾನು ಬಲಶಾಲಿಯಾದರೂ ಅವನ ಬುದ್ಧಿವಂತಿಕೆಗೆ, ಅವನ ಕೈಯಲ್ಲಿದ್ದ ಬಂದೂಕಿಗೆ ಹುಲಿ ಹೆದರುತ್ತಿತ್ತು. ಆಗ ಹುಲಿ ತಾನು ಬೇಟೆಗಾರನಾಗಬೇಕೆಂದು ಬಯಸಿತು. ಭಗವಂತನಲ್ಲಿ ಪ್ರಾರ್ಥಿಸಿದ್ದೇ ತಡ, ತಕ್ಷಣ ಅದು ಬೇಟೆಗಾರನಾಗಿ ಮಾರ್ಪಾಡು ಹೊಂದಿತು. ಬೇಟೆಗಾರನು ದಿನಾಲು ಕಾಡಿಗೆ ಹೋಗಿ ಬೇಟೆಯಾಡಿ ಆರಾಮವಾಗಿದ್ದ. ಒಂದು ದಿನ ಆತನಿಗೆ ತುಂಬ ಹಸಿವಾಗಿತ್ತು. ಕಾಡಿನಲ್ಲಿ ಎಷ್ಟೇ ಸುತ್ತಿದ್ದರೂ ಒಂದು ಸರಿಯಾದ ಬೇಟೆ ಸಿಗಲಿಲ್ಲ. ಒಂದೆಡೆ ಹೊಟ್ಟೆ ಹಸಿವು, ಇನ್ನೊಂದೆಡೆ ತುಂಬ ಬಳಲಿಕೆಯಾಗಿತ್ತು. ಊರ ಹತ್ತಿರವಿರುವ ದೊಡ್ಡ ಮರವೊಂದರ ಕೆಳಗೆ ಸ್ವಲ್ಪ ವಿಶ್ರಾಂತಿ ಪಡೆಯಲು ಒರಗಿಕೊಂಡ. ಹಚ್ಚ ಹಸಿರಿನಿಂದ ಕೂಡಿದ್ದ ಮರ. ಅದರ ಕೆಳಗಡೆ ತಂಪಾದ ಗಾಳಿ ಬೀಸುತ್ತಿತ್ತು. ಆ ಮರಕ್ಕೆ ಯಾವುದೇ ಚಿಂತೆಯಿಲ್ಲ, ಜೀವ ಭಯವಿಲ್ಲ, ಹಸಿವೆಂಬುದು ಇಲ್ಲವೇ ಇಲ್ಲ ಎಂದು ಆ ವ್ಯಕ್ತಿ ಭಾವಿಸಿದ. ನಾನು ಮರವಾಗಿದ್ದರೆ ಹೇಗೆ ಎಂದು ಚಿಂತೆ ಮಾಡತೊಡಗಿದ. ಮರುಕ್ಷಣವೇ ಭಗವಂತನಿಗೆ ಪ್ರಾರ್ಥನೆ ಮಾಡಿ ನಾನು ಮರವಾಗಬೇಕೆಂದು ಬೇಡಿಕೊಂಡ. ಸ್ವಲ್ಪ ಸಮಯದ ನಂತರ ಆ ವ್ಯಕ್ತಿ ಮರವಾಗಿ ಬಿಟ್ಟ. ನಂತರ ಮರವು ತನ್ನ ಜನ್ಮ ಸಾರ್ಥಕವಾಯಿತು, ಯಾವ ತಾಪತ್ರಯಗಳೂ ಇಲ್ಲ ಎಂದು ಭಾವಿಸಿತು. ಈಗ ಆರಾಮವಾಗಿರಬಹುದು ಎಂದುಕೊಂಡು ಅಷ್ಟರಲ್ಲೇ ಏನೋ ಕಟಕಟ ಶಬ್ದ ಕೇಳಿಸಿತು. ಬಗ್ಗಿ ನೋಡಿದರೆ ತನ್ನದೇ ಪೊಟರೆಯಲ್ಲಿ ವಾಸವಾಗಿರುವ ಇಲಿ ತನ್ನ ಬೇರುಗಳನ್ನು ಕಡಿಯುತ್ತಿತ್ತು. ಆಗ ಇದೆಂತಹ ಜೀವನ, ಇದೇ ರೀತಿ ನನ್ನ ಬೇರುಗಳನ್ನು ತಿಂದರೆ ತಾನು ಒಂದಲ್ಲ ಒಂದು ದಿನ ಸತ್ತು ಹೋಗುತ್ತೇನೆ, ಅಂದರೆ ಒಣಗಿ ಹೋಗುತ್ತೇನೆ. ನಾನು ಎಷ್ಟೇ ಹೆಮ್ಮರವಾದರೂ ಇಲಿಯದ್ದೇ ಸಾರ್ಥಕ ಜನ್ಮ ಎಂದು ಮರ ಕೊರಗತೊಡಗಿತು. ಮರುಕ್ಷಣವೇ ಮರವೂ ಸಹಿತ ಪ್ರಾರ್ಥನೆ ಮಾಡಿ ತಾನು ಇಲಿಯಾಗಬೇಕೆಂದುಕೊಂಡ. ಪ್ರಾರ್ಥನಾ ಮಾಡಿದ್ದೇ ತಡ, ಇನ್ನೇನು ಆ ಮರ ಇಲಿಯಾಗಿಬಿಟ್ಟ. ತಾನಿದ್ದ ಜೀವನದಲ್ಲಿ ಸುಖಿಯಾಗಿರದೆ ಇನ್ನೊಬ್ಬರ ಜನ್ಮವೇ ಶ್ರೇಷ್ಠವೆಂದು ಭಾವಿಸಿದ ಇಲಿಗೆ ಯಾರ ಬದುಕೂ ಸಂತೋಷವಾಗಿಲ್ಲವೆಂದೆನಿಸಿತು. ಮನುಷ್ಯನಿಗೆ ಭಗವಂತ ಸಾಕಷ್ಟು ಅವಕಾಶಗಳನ್ನು ಕೊಡುತ್ತಾನೆ, ಆದರೆ ನಾವು ಇನ್ನೊಬ್ಬರ ಜೀವನವೇ ಶ್ರೇಷ್ಠವೆಂದು ಭಾವಿಸಿ ಕೊರಗುತ್ತಿರುತ್ತೇವೆ. ನಮ್ಮೆಲ್ಲರಿಗೂ ಮತ್ತೊಬ್ಬರ ಬದುಕು, ಮತ್ತೊಬ್ಬರ ಜೀವನವೇ ಸುಖಿ ಎನಿಸುತ್ತದೆ. ನಮ್ಮ ಬದುಕನ್ನು, ನಮ್ಮ ವೃತ್ತಿಯನ್ನು ನಾವೇ ಬೈಯುತ್ತೇವೆ. ಆದರೆ ಪ್ರತಿಯೊಬ್ಬರಿಗೂ ತೊಂದರೆ, ತಾಪತ್ರಯಗಳು ಇದ್ದೇ ಇರುತ್ತವೆ. ಇದನ್ನು ಅರ್ಥ ಮಾಡಿಕೊಂಡು ಜೀವನ ಸಾಗಿಸಬೇಕು. ಇನ್ನೊಬ್ಬರ ಜೀವನದೊಂದಿಗೆ ತುಲನೆ ಮಾಡಿ ಬದುಕಬಾರದು. ಭಗವಂತನನ್ನು ನಂಬಿ ನಡೆದರೆ ಒಂದಲ್ಲ ಒಂದು ದಿನ ಭಗವಂತ ಕೈ ಹಿಡಿಯುತ್ತಾನೆ, ನಮ್ಮ ಕಷ್ಟಗಳು ದೂರವಾಗುತ್ತವೆ ಎಂಬ ವಿಶ್ವಾಸದಲ್ಲಿ ಬದುಕಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.